ನಿವೃತ್ತ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ ವಿಚಾರಕ್ಕೆ ಇಂದಿನಿಂದ ಸಿಸಿಬಿ ಪೊಲೀಸರು ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಪಲ್ಲವಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿ ಪಲ್ಲವಿ. ಇಂದು ಸಿಸಿಬಿ ಪೊಲೀಸರಿಂದ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ನೋಡಿ. ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಾಮಾನ್ಯವಾದ ಕೇಸ್ ಅಲ್ಲ ಇದು. ಒಬ್ಬ ಮಾಜಿ ಡಿಜಿ ಹಾಗೆ ಐಜಿಪಿ ಆಗಿ ಕೆಲಸ ಮಾಡಿರುವಂತಹ ಇದೇ ಓಂ ಪ್ರಕಾಶ್ ಅವರು ಅವರ ಪತ್ನಿಯಿಂದಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗಾಗಲೇ ಪತ್ನಿ ಪಲ್ಲವಿ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೊ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಇದೆ. ನಿಮಗೆ ಮಾಹಿತಿ ಕೊಡ್ತಾರೆ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸದ್ಯ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಇದೇ ಪಲ್ಲವಿ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ವಿಚಾರಣೆಗೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಸದ್ಯ ಸಿಸಿಬಿ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಈ ಏನು ಪಲ್ಲವಿಯನ್ನ ವಶಕ್ಕೆ ಪಡೆದು ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಈಗ ನಿನ್ನೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಿದ್ರು. ಮೊನ್ನೆ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪಲ್ಲವಿ ಹಾಗೆ ಆಕೆಯ ಪುತ್ರಿ ಕೃತಿ ಇಬ್ಬರನ್ನ ಕೂಡ ಸಾಕಷ್ಟು ಸಮಯಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಪಲ್ಲವಿಯನ್ನ ಬಂಧನ ಮಾಡಿ ನಿನ್ನೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಆನಂತರ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಿಟ್ಟು ಬಂದಿದ್ದಾರೆ. ಯಾವಾಗ ಕೇಸ್ ಸಿಸಿಬಿಗೆ ವರ್ಗಾವಣೆ ಆಯಿತು, ಎಚ್ಎಸ್ಆರ್ ಲೇಔಟ್ ಪೊಲೀಸರು ಈ ಕೇಸ್ನ ಎಲ್ಲಾ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಸಿಸಿಬಿ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹೋಗಿ ಓಪನ್ ಕೋರ್ಟ್ ನಲ್ಲಿ ಈ ಒಂದು ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ನಮಗೆ ಕಸ್ಟಡಿಗೆ ನೀಡಿ ಆರೋಪಿಯನ್ನ ನಾವು ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ನೀವು ಈ ಒಂದು ಕೊಲೆ ಕೇಸ್ನಲ್ಲಿ ಪಲ್ಲವಿ ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ, ಅಂದ್ರೆ ಸಾಕಷ್ಟು ಆತಂಕವನ್ನ ಮೂಡಿಸುತ್ತಿತ್ತು. ಪತಿಯನ್ನ ಕೊಂದ ನಂತರವೂ ಆಕೆಯ ಮುಖದಲ್ಲಿ ಯಾವುದೇ ತರಹದ ದುಃಖದ ಭಾವನೆ ಇರಲಿಲ್ಲ. ಈ ಪಲ್ಲವಿ ಯಾಕಾಗಿ ಹತ್ಯೆ ಮಾಡಿದ್ಲು, ಈ ಕೇಸ್ನಲ್ಲಿ ನಿಜವಾಗ್ಲೂ ಆಗಿದ್ದೇನು, ಅವತ್ತು ಏನೆಲ್ಲ ಆಯ್ತು, ಈ ಹತ್ಯೆಯ ಹಿಂದೆ ಮಗಳು ಏನಾದ್ರೂ ಇದ್ರ ಅನ್ನುವಂಥದ್ದನ್ನ ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪಲ್ಲವಿ ಹೇಳಿಕೆಗಳನ್ನ ಕೂಡ ದಾಖಲಿಸುವ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಪಲ್ಲವಿ ನಿನ್ನೆಯಿಂದ ಕೂಡ ಹೇಳಿಕೆ ಇರೋದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು. ಆಕೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ಲು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥದ್ದು. ಇದನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆಕೆಯ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಕೂಡ ಪಲ್ಲವಿ ಈ ಒಂದು ಕೊಲೆಯ ಹಿಂದೆ ಯಾಕೆ ಮಾಡಿದ್ಲು, ಯಾವ ಸಮಯದಲ್ಲಿ ಮಾಡಿದ್ರು, ಈ ಹಿಂದೆ ಏನಾದ್ರೂ ಇಬ್ಬರ ನಡುವೆ ಯಾವ ಗಲಾಟೆ ಆಗಿತ್ತು, ಪ್ರತಿಯೊಂದನ್ನು ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವತ್ತು ಘಟನೆ ನಡೆದಾಗ ಮನೆಯಲ್ಲಿ 3 ಜನ ಇದ್ರ, ಬೇರೆ ಯಾರಾದ್ರೂ ಏನಾದ್ರೂ ಬಂದಿದ್ರ, ಹೇಗೆ ಪ್ರತಿಯೊಂದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಕಸ್ಟಡಿಗೆ ಪಡೆದ ನಂತರ ಸಿಸಿಬಿ ಅಧಿಕಾರಿಗಳ ಅಧಿಕೃತ ತನಿಖೆ ಕೂಡ ಆರಂಭವಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ. ನಿವೃತ್ತ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ ವಿಚಾರಕ್ಕೆ ಇಂದಿನಿಂದ ಸಿಸಿಬಿ ಪೊಲೀಸರು ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಪಲ್ಲವಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿ ಪಲ್ಲವಿ. ಇಂದು ಸಿಸಿಬಿ ಪೊಲೀಸರಿಂದ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ನೋಡಿ. ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಾಮಾನ್ಯವಾದ ಕೇಸ್ ಅಲ್ಲ ಇದು. ಒಬ್ಬ ಮಾಜಿ ಡಿಜಿ ಹಾಗೆ ಐಜಿಪಿ ಆಗಿ ಕೆಲಸ ಮಾಡಿರುವಂತಹ ಇದೇ ಓಂ ಪ್ರಕಾಶ್ ಅವರು ಅವರ ಪತ್ನಿಯಿಂದಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗಾಗಲೇ ಪತ್ನಿ ಪಲ್ಲವಿ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೊ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಇದೆ. ನಿಮಗೆ ಮಾಹಿತಿ ಕೊಡ್ತಾರೆ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸದ್ಯ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಇದೇ ಪಲ್ಲವಿ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ವಿಚಾರಣೆಗೆ ನಡೆಸುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಸದ್ಯ ಸಿಸಿಬಿ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಈ ಏನು ಪಲ್ಲವಿಯನ್ನ ವಶಕ್ಕೆ ಪಡೆದು ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಈಗ ನಿನ್ನೆ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಿದ್ರು. ಮೊನ್ನೆ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪಲ್ಲವಿ ಹಾಗೆ ಆಕೆಯ ಪುತ್ರಿ ಕೃತಿ ಇಬ್ಬರನ್ನ ಕೂಡ ಸಾಕಷ್ಟು ಸಮಯಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಪಲ್ಲವಿಯನ್ನ ಬಂಧನ ಮಾಡಿ ನಿನ್ನೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಆನಂತರ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಿಟ್ಟು ಬಂದಿದ್ದಾರೆ.
ಮಾಡ್ಕೊಂಡಿದ್ದಾರೆ. ಯಾವಾಗ ಕೇಸ್ ಸಿಸಿಬಿಗೆ ವರ್ಗಾವಣೆ ಆಯಿತು, HSR ಲೇಔಟ್ ಪೊಲೀಸರು ಈ ಕೇಸ್ನ ಎಲ್ಲಾ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಸಿಸಿಬಿ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹೋಗಿ ಓಪನ್ ಕೋರ್ಟ್ ನಲ್ಲಿ ಈ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ನಮಗೆ ಕಸ್ಟಡಿಗೆ ನೀಡಿ ಆರೋಪಿಯನ್ನ ನಾವು ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ನೀವು ಈ ಒಂದು ಕೊಲೆ ಕೇಸ್ನಲ್ಲಿ ಪಲ್ಲವಿ ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಅಂದ್ರೆ ಸಾಕಷ್ಟು ಆತಂಕವನ್ನ ಮೂಡಿಸಿತ್ತು. ಪತಿಯನ್ನ ಕೊಂದ ನಂತರವೂ ಆಕೆಯ ಮುಖದಲ್ಲಿ ಯಾವುದೇ ತರಹದ ದುಃಖದ ಭಾವನೆ ಇರಲಿಲ್ಲ. ಈ ಪಲ್ಲವಿ ಯಾಕಾಗಿ ಹತ್ಯೆ ಮಾಡಿದ್ಲು, ಈ ಕೇಸ್ನಲ್ಲಿ ನಿಜವಾಗ್ಲೂ ಆಗಿದ್ದೇನು, ಅವತ್ತು ಏನೆಲ್ಲ ಆಯ್ತು, ಈ ಹತ್ಯೆಯ ಹಿಂದೆ ಮಗಳು ಏನಾದ್ರೂ ಇದ್ರ ಅನ್ನುವಂಥದ್ದನ್ನ ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪಲ್ಲವಿ ಹೇಳಿಕೆಗಳನ್ನ ಕೂಡ ದಾಖಲಿಸುವ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಪಲ್ಲವಿ ನಿನ್ನೆಯಿಂದ ಕೂಡ ಹೇಳಿಕೆ ಇರೋದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು. ಆಕೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ಲು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು. ಇದನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆಕೆಯ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಕೂಡ ಪಲ್ಲವಿ ಈ ಒಂದು ಕೊಲೆಯ ಹಿಂದೆ ಯಾಕೆ ಮಾಡಿದ್ಲು, ಯಾವ ಸಮಯದಲ್ಲಿ ಮಾಡಿದ್ರು, ಈ ಹಿಂದೆ ಏನಾದ್ರೂ ಇಬ್ಬರ ನಡುವೆ ಯಾವ ಗಲಾಟೆ ಆಗಿತ್ತು, ಪ್ರತಿಯೊಂದನ್ನು ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವತ್ತು ಘಟನೆ ನಡೆದಾಗ ಮನೆಯಲ್ಲಿ 3 ಜನ ಇದ್ರ, ಬೇರೆ ಯಾರಾದ್ರೂ ಏನಾದ್ರೂ ಬಂದಿದ್ರ, ಹೇಗೆ ಪ್ರತಿಯೊಂದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಕಸ್ಟಡಿಗೆ ಪಡೆದ ನಂತರ ಸಿಸಿಬಿ ಅಧಿಕಾರಿಗಳ ಅಧಿಕೃತ ತನಿಖೆ ಕೂಡ ಆರಂಭವಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮಲ ಮಾರಿ. ನಿವೃತ್ತ ಡಿಜಿ ಹಾಗೆ ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ ವಿಚಾರಕ್ಕೆ ಇಂದಿನಿಂದ ಸಿಸಿಬಿ ಪೊಲೀಸರು ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಪಲ್ಲವಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆರೋಪಿ ಪಲ್ಲವಿ. ಇಂದು ಸಿಸಿಬಿ ಪೊಲೀಸರಿಂದ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆಯುವ ಸಾಧ್ಯತೆ ನೋಡಿ. ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಾಮಾನ್ಯವಾದ ಕೇಸ್ ಅಲ್ಲ ಇದು. ಒಬ್ಬ ಮಾಜಿ ಡಿಜಿ ಆಗಿ ಐಜಿಪಿ ಆಗಿ ಕೆಲಸ ಮಾಡಿರುವಂತಹ ಇದೇ ಓಂ ಪ್ರಕಾಶ್ ಅವರು ಅವರ ಪತ್ನಿಯಿಂದಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಈಗಾಗಲೇ ಪತ್ನಿ ಪಲ್ಲವಿ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೊ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಇದೆ. ನಿಮಗೆ ಮಾಹಿತಿ ಕೊಡ್ತಾರೆ ಧ್ರುವ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಸದ್ಯ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಇದೇ ಪಲ್ಲವಿ ಈಗ ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ವಿಚಾರಣೆಗೆ ನಡೆಸುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡ್ತೀರಾ? ನಿಕೇಶ್, ಸದ್ಯ ಸಿಸಿಬಿ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ ವರ್ಗಾವಣೆ ಆಗ್ತಾ ಇದ್ದ ಹಾಗೆ ಈ ಏನೋ ಪಲ್ಲವಿಯನ್ನ ವಶಕ್ಕೆ ಪಡೆದು ತಮ್ಮ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ನಡೆಸಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಈಗ ನಿನ್ನೆ HSR ಲೇಔಟ್ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಕೂಡ ಮಾಡಿದ್ರು. ಮೊನ್ನೆ ಬಂಧನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಪಲ್ಲವಿ ಹಾಗೆ ಆಕೆಯ ಪುತ್ರಿ ಕೃತಿ ಇಬ್ಬರನ್ನ ಕೂಡ ಸಾಕಷ್ಟು ಸಮಯಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಪಲ್ಲವಿಯನ್ನ ಬಂಧನ ಮಾಡಿ ನಿನ್ನೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಆನಂತರ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಿಟ್ಟು ಬಂದಿದ್ದಾರೆ. ಯಾವಾಗ ಕೇಸ್ ಸಿಸಿಬಿಗೆ ವರ್ಗಾವಣೆ ಆಯಿತು, HSR ಲೇಔಟ್ ಪೊಲೀಸರು ಈ ಕೇಸ್ನ ಎಲ್ಲಾ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಅಧಿಕೃತವಾಗಿ ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಸಿಸಿಬಿ ಅಧಿಕಾರಿಗಳು ಇವತ್ತು ಕೋರ್ಟ್ಗೆ ಹೋಗಿ ಓಪನ್ ಕೋರ್ಟ್ ನಲ್ಲಿ ಈ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ನಮಗೆ ಕಸ್ಟಡಿಗೆ ನೀಡಿ ಆರೋಪಿಯನ್ನ ನಾವು ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ನೀವು ಈ ಒಂದು ಕೊಲೆ ಕೇಸ್ನಲ್ಲಿ ಪಲ್ಲವಿ ಎಷ್ಟು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಅಂದ್ರೆ ಸಾಕಷ್ಟು ಆತಂಕವನ್ನ ಮೂಡಿಸಿತ್ತು. ಪತಿಯನ್ನ ಕೊಂದ ನಂತರವೂ ಆಕೆಯ ಮುಖದಲ್ಲಿ ಯಾವುದೇ ತರಹದ ದುಃಖದ ಭಾವನೆ ಇರಲಿಲ್ಲ. ಈ ಪಲ್ಲವಿ ಯಾಕಾಗಿ ಹತ್ಯೆ ಮಾಡಿದ್ಲು, ಈ ಕೇಸ್ನಲ್ಲಿ ನಿಜವಾಗ್ಲೂ ಆಗಿದ್ದೇನು, ಅವತ್ತು ಏನೆಲ್ಲ ಆಯ್ತು, ಈ ಹತ್ಯೆಯ ಹಿಂದೆ ಮಗಳು ಏನಾದ್ರೂ ಇದ್ರ ಅನ್ನುವಂಥದ್ದನ್ನ ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪಲ್ಲವಿ ಹೇಳಿಕೆಗಳನ್ನ ಕೂಡ ದಾಖಲಿಸುವ ಕೆಲಸವನ್ನ ಮಾಡ್ತಾರೆ. ಮುಖ್ಯವಾಗಿ ಪಲ್ಲವಿ ನಿನ್ನೆಯಿಂದ ಕೂಡ ಹೇಳಿಕೆ ಇರೋದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು. ಆಕೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ಲು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರುವಂತದ್ದು. ಇದನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆಕೆಯ ಮಾನಸಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಕೂಡ ಪಲ್ಲವಿ ಈ ಒಂದು ಕೊಲೆಯ ಹಿಂದೆ ಯಾಕೆ ಮಾಡಿದ್ಲು, ಯಾವ ಸಮಯದಲ್ಲಿ ಮಾಡಿದ್ರು, ಈ ಹಿಂದೆ ಏನಾದ್ರೂ ಇಬ್ಬರ ನಡುವೆ ಯಾವ ಗಲಾಟೆ ಆಗಿತ್ತು, ಪ್ರತಿಯೊಂದನ್ನು ಕೂಡ ಸಿಸಿಬಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವತ್ತು ಘಟನೆ ನಡೆದಾಗ ಮನೆಯಲ್ಲಿ 3 ಜನ ಇದ್ರ, ಬೇರೆ ಯಾರಾದ್ರೂ ಏನಾದ್ರೂ ಬಂದಿದ್ರ, ಹೇಗೆ ಪ್ರತಿಯೊಂದನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು ಕಸ್ಟಡಿಗೆ ಪಡೆದ ನಂತರ ಸಿಸಿಬಿ ಅಧಿಕಾರಿಗಳ ಅಧಿಕೃತ ತನಿಖೆ ಕೂಡ ಆರಂಭವಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮಲ